ಲೈಕ್ ಇರ್ರೆಸ್ಪೆಕ್ಟಿವ್ ದ ಐಡಿಯಾಲಜಿ ನನಗಾಗಲೇ ಐ ಆಮ್ ಆಲ್ರೆಡಿ ಟೈಪ್ ಕಾಸ್ಟ್ ಆಸ್ ಅ ಸಂಘಿ ಆಸ್ ಅ BJP ಪೇರೋಲ್ನಲ್ಲಿದ್ದೀವಿ, ಎಲ್ಲಪ್ಪ ದುಡ್ಡಿದೆ ತೋರಿಸ್ಬಿಟ್ರೆ ನನಗೂ ತುಂಬ ಸಂತೋಷ ಆಗುತ್ತೆ. ನನ್ನ ಬ್ಯಾಂಕ್ ಅಕೌಂಟ್ನೆಲ್ಲ ಹಾಕ್ಬಿಡ್ತೀನಿ ಆನ್ಲೈನ್, ತೋರಿಸಿ RSS ಇಂದ BJPಯಿಂದ ಏನಾದರೂ ದುಡ್ಡು ಬಂದಿದ್ರೆ ತೋರಿಸಿ. ನನಗೇನಾದರೂ ಪದವಿ ಕೊಟ್ಟಿದ್ದಾರಾ, ಏನಾದರೂ ಪ್ರಶಸ್ತಿಗಳು ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ. ಸೊ 11 ವರ್ಷದಲ್ಲಿ ಆದರೂ ಐ ಆಮ್ ಸಪೋಸಿಡ್ಲಿ ಆನ್ ದೇರ್ ಪೇರೋಲ್ ಆ್ಯಂಡ್ ಐ ಆಮ್ ದೇರ್ ಫೇವ್ರೇಟ್ಸ್. ಸೊ ಈ ಥರ ಆರೋಪಗಳೆಲ್ಲ ನೀವು ಮುಂಚೆ ಕೇಳಿದ್ರಲ್ಲ, ವೆನ್ ಯುವರ್ ವಿಷನ್ ಈಸ್ ಡೈರೆಕ್ಟ್, ನನಗೆ ಐ ಜಸ್ಟ್ ನೀಡ್ ಟು ಡೂ ಮೈ ವರ್ಕ್. ಇದೆಲ್ಲ ಸರೌಂಡ್ ಸೌಂಡ್ ಆ್ಯಂಡ್ ನಾಯ್ಸ್, ಇಟ್ ಜಸ್ಟ್ ಡಸಂಟ್ ಬಾದರ್ ಮಿ ಎನಿ ಮೋರ್. ಒಂಥರ ರೋಸೋಗಿದ್ದೀನಿ ಇದೆಲ್ಲ ಕೇಳಿ, ಇದೆಲ್ಲ ಜಸ್ಟಿಫಿಕೇಶನ್ ಕೊಟ್ಟು ಜನಕ್ಕೆ ನಿಮ್ಗೆ ಏನು ಬೇಕೋ ಅನ್ಕೋಬೋದು. ಫೈನಲಿ ದೋಸ್ ಹೂ ರೀಡ್ ಮೈ ಬುಕ್ ಆ್ಯಂಡ್ ಒಂದೊಂದು ಪುಸ್ತಕದಲ್ಲೂ ಒಂದು 200 ಪೇಜು 100 ಪೇಜ್ಗಿಂತ ಜಾಸ್ತಿ ನನ್ನದು ಸೋರ್ಸಸ್ ಇರುತ್ತೆ. ಒಂದೊಂದು ಮಾತು ಹೇಳಿದ್ದಕ್ಕೂ ಒಂದು ಫುಟ್ ನೋಟ್, ಇದು ಎಲ್ಲಿಂದ ಆಯ್ದ ಭಾಗ, ಇದು ಎಲ್ಲಿಂದ ತೊಗೊಂಡಿದ್ದೀನಿ, ಅದು ಡೀಟೇಲ್ ಇದೆ. ಎನಿ ಇಂಟೆಲಿಜೆಂಟ್ ರೀಡರ್ ಹೂ ಇಸ್ ನಾಟ್ ಬಯಸ್ಡ್, ಹಿ ಆರ್ ಶಿ ಕ್ಯಾನ್ ಮೇಕ್ ಔಟ್, ಓ ಈ ಮಾತು ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಇದು ಸುಮ್ಮನೆ ಕಪೋಲ ಕಲ್ಪಿತ ಇದು ಕಥೆ ಅಲ್ಲ, ಇದಕ್ಕೇನೋ ಒಂದು ಆಧಾರ ಇದೆ, ಒಂದು ರೆಫರೆನ್ಸ್ ಇದೆ, ಸೊ ಅದರಿಂದ ಮಾಡ್ತಾ ಇದ್ದಾರೆ ಅಂತ. ದಟ್ ಓದುಗರ ಒಂದು ಸಪೋರ್ಟ್ ಏನಿದೆ, ಬೆಂಬಲ ಏನಿದೆ, ಒಂದು ಒಲವೇನಿದೆ, ಅದು ಸಾಕು. ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ಡಾಕ್ಟರ್ ಭೈರಪ್ಪ. ಅವರು ಹಿ ಕೇರ್ಸ್ 2 hoots ಫಾರ್ ಎನಿ, ಯಾರೇನು ಬೇಕಾದ್ರೆ ಹೇಳ್ಕೊಂಡು ಹೋಗಲಿ, ನಾನು ಸತ್ಯಾನ್ವೇಷಿ, ನಾನು ಸತ್ಯ ಬರಿತೀನಿ, ನಿಮ್ಗೆ ಇಷ್ಟ ಆದರೆ ಇಷ್ಟ ಆಯಿತು, ಇಲ್ಲಾಂದರೆ ಹಾಳಾಗೋದು.